ತನಕ ಹೋರಾಟ ನಿಲ್ಲುವುದಿಲ್ಲ. ದೊಡ್ಡಬಳ್ಳಾಪುರದ ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ. ಹೊರ ರಾಜ್ಯದ ಆಧುನಿಕ ಮಕ್ಕಳಲ್ಲಿ ತಯಾರಾದ ಸೀರೆಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರುವುದು ಬೇಡವೇ ಬೇಡ. ಸೂರತ್ ಸೀರೆಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರುವುದು ಬೇಡವೇ ಬೇಡ. ಸೂರತ್ ಸೀರೆಗಳು ಅತಿ ಕಡಿಮೆ ಬೆಲೆಗೆ ಮಾರಿ ದೊಡ್ಡಬಳ್ಳಾಪುರದ ನೇಕಾರರ ಹೊಟ್ಟೆ ಮೇಲೆ ತಣ್ಣೀರು ಹಾಕುತ್ತಿರುವ ಕಿಡಿಗೇಡಿಗಳು ಅನ್ನೋ ಪದ ಸರಿ ಇಲ್ಲ. ಆ ಉದ್ಯಮ ನಡೆಸುತ್ತಿರುವವರೆಲ್ಲರಿಗೂ ಧಿಕ್ಕಾರ. ದೊಡ್ಡಬಳ್ಳಾಪುರದ ಪವರ್ಲೂಮ್ ಉದ್ದಿಮೆ ಉಳಿಸಲು ಎಲ್ಲರೂ ಮುಂದಾಗಿ. ದೊಡ್ಡಬಳ್ಳಾಪುರದ ಪವರ್ಲೂಮ್ ಉದ್ದಿಮೆ ಉಳಿಸಲು ಎಲ್ಲರೂ ಮುಂದಾಗಿ. ನೇಕಾರರಿಂದ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಯಶಸ್ವಿಯಾಗಲಿ. ನಮ್ಮ ಧರಣಿ ಸತ್ಯಾಗ್ರಹ ಯಶಸ್ವಿಯಾಗಲಿ. ಎಲ್ಲ ನೇಕಾರರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಎಲ್ಲ ನೇಕಾರರೇ ಒಂದಾಗಿ. ನೇಯ್ಗೆ ಉದ್ಯಮದಲ್ಲಿ ತೊಡಗಿರುವ ಎಲ್ಲ ನೇಕಾರರೇ ಒಂದಾಗಿ. ನೇಕಾರ ಕಾರ್ಮಿಕರೆಲ್ಲರಿಗೂ ಸಮಾನ ಕೆಲಸದ ಸಮಯ ಮತ್ತು ಕೂಲಿ ನಿಗದಿ ಆಗಲೇಬೇಕು. ಎಲ್ಲರಿಗೂ ESI PF ಸಿಗಲೇಬೇಕು. ಪವರ್ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ಈ ಕೂಡಲೇ ತರಲೇಬೇಕು. ಪವರ್ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿ ಈ ಕೂಡಲೇ ತರಲೇಬೇಕು. ಲಾಳಿ ಸಹಿತ ವಿದ್ಯುತ್ ಮಕ್ಕಳ ಉದ್ದಿಮೆಯನ್ನು ಉಳಿಸಲು ಸರ್ಕಾರ ಮುಂದಾಗಿ. ಲಾಳಿ ಸಹಿತ ವಿದ್ಯುತ್ ಮಕ್ಕಳ ಉದ್ದಿಮೆಯನ್ನು ಉಳಿಸಲು ಸರ್ಕಾರ ಈ ಕೂಡಲೇ ಮುಂದಾಗಬೇಕು. ಸೂರತ್ ಸೀರೆಗಳು ತಕ್ಷಣ ನಿಲ್ಲಿಸಿ. ಸೂರತ್ ಸೀರೆಗಳನ್ನು ತಕ್ಷಣ ನಿಲ್ಲಿಸಿ. ಸರ್ಕಾರ ನೇಕಾರರಿಗೆ ಯಾರ್ನ್ ಮತ್ತು ಫ್ಯಾಬ್ರಿಕ್ ಬ್ಯಾಂಕ್ ಸ್ಥಾಪಿಸಬೇಕು. ಬಟ್ಟೆ ಮತ್ತು ನೂಲಿನ ಬ್ಯಾಂಕ್ ಸ್ಥಾಪಿಸಬೇಕು. ಉತ್ಪಾದಿಸಿದ ಬಟ್ಟೆ ಯೋಗ್ಯ ಬೆಲೆಗೆ ಮಾರಾಟ ಆಗಲೇಬೇಕು. ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆಯಾದ ಬಟ್ಟೆ ಯೋಗ್ಯ ಬೆಲೆಗೆ ಮಾರಾಟ ಆಗಲೇಬೇಕು. ದೊಡ್ಡಬಳ್ಳಾಪುರದಲ್ಲಿ ಮಾರಾಟ ಮಳಿಗೆ ಮತ್ತು ಮಾರುಕಟ್ಟೆ ಸ್ಥಾಪಿಸಬೇಕು. ದೊಡ್ಡಬಳ್ಳಾಪುರದಲ್ಲಿ ಮಾರಾಟ ಮಳಿಗೆ ಮತ್ತು ಮಾರುಕಟ್ಟೆ ಸ್ಥಾಪಿಸಬೇಕು. ನಿಂತು ಹೋಗಿರುವ GST ವಿಮಾ ಸೌಲಭ್ಯ ಜಾರಿಗೆ ತನ್ನಿ. ಎಲ್ಲರೂ ಕೂಗಿ. ಲಾಳಿ ಸಹಿತ ವಿದ್ಯುತ್ ಮಕ್ಕಗಳಲ್ಲಿ ಉತ್ಪಾದಿಸಿದ ಸೀರೆಗಳನ್ನು ಖರೀದಿಸಿ ಅಂಗನವಾಡಿ, ಆಶಾ, ಬಿಸಿ ಊಟ, ಸರ್ಕಾರಿ ನೌಕರರು, ದುಡಿಯುವ ಮಹಿಳೆಯರಿಗೆ ನೀಡಿ ನೇಕಾರರಿಗೆ ಪ್ರೋತ್ಸಾಹ ನೀಡಲೇಬೇಕು. ಸರ್ಕಾರವು ಈ ಕೂಡಲೇ ನೇಕಾರರಿಗೆ ಪ್ರೋತ್ಸಾಹ ನೀಡಲೇಬೇಕು. ದೊಡ್ಡಬಳ್ಳಾಪುರದ ನಮ್ಮ ಹಿರಿಯ ನೇಕಾರರಲ್ಲಿ ಮುಂದಾಳುಗಳಲ್ಲಿ ಒಬ್ಬರಾದಂತ ಹಾಗೂ ಬಿಜೆಪಿಯ ಹಿರಿಯ ನಾಯಕರು ಆದಂತ ಸನ್ಮಾನ್ಯ KM ಹನುಮಂತರಾಯಪ್ಪನವರು ಇಲ್ಲಿ ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನೇಕಾರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗಲೇಬೇಕು. ನೇಕಾರರಿಗೆ ಮನೆ ಕಟ್ಟಲು ಸಹಾಯಧನ ಸಿಗಲೇಬೇಕು. ನೇಯ್ಗೆ ಉದ್ದಿಮೆಯಲ್ಲಿರುವ ಎಲ್ಲರನ್ನು ಅಸಂಘಟಿತ ಕಾರ್ಮಿಕರಾಗಿ ಪರಿಗಣಿಸಿ. ನೇಕಾರರ ಕಲ್ಯಾಣ ಮಂಡಳಿ ರಚನೆ ಈ ಕೂಡಲೇ ಆಗಲೇಬೇಕು. ನೇಕಾರರಿಗೆ ಕಲ್ಯಾಣ ಮಂಡಳಿ ಈ ಕೂಡಲೇ ಆಗಲೇಬೇಕು. ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ 10 ಲಕ್ಷ ರು ಪರಿಹಾರ ಸಿಗಲೇಬೇಕು. ನೇಕಾರರ ಎಲ್ಲ ರೀತಿಯ ಸಾಲ ಮನ್ನಾ ಆಗಲೇಬೇಕು. ನೇಕಾರರ ಸಮುದಾಯ ಭವನ ಆಗಲೇಬೇಕು. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಬೇಡವೇ ಬೇಡ. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಬೇಡವೇ ಬೇಡ. ತಜ್ಞರ ಅಧ್ಯಯನ ಸಮಿತಿ ರಚನೆ ಆಗಲೇಬೇಕು. ನೇಕಾರರೇ ಒಂದಾಗಿ. ಎಲ್ಲ ನೇಕಾರರೇ ಒಂದಾಗಿ. ಎಲ್ಲ ನೇಕಾರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್ ಅಂತೇಳಿ ಇದು ಭಗತ್ ಸಿಂಗ್ ಅವರು ಕೂಗಿರುವಂತ ಘೋಷಣೆ. ಇದು ಇನ್ಕ್ವಿಲಾಬ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕಿ. ಉದ್ದಿಮೆ ಉಳಿಸ್ಲಿಕ್ಕಾಗಿ ನಡೆಸ್ತಾ ಇರುವಂತ ಹೋರಾಟ ಇದು. ಈ ಹೋರಾಟಕ್ಕೆ ದೊಡ್ಡಬಳ್ಳಾಪುರದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸಹ ಇದಕ್ಕೆ ಬೆಂಬಲ ಕೊಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನೇಕಾರ ಸಂಘಟನೆಗಳ
ಎಲ್ಲ ನೇಕಾರ ಪರವಾಗಿ ಆತ್ಮೀಯವಾದಂತ ಸ್ವಾಗತ. ಯಾಕಂದ್ರೆ ಯಾರ ಹೆಸರು ಹೇಳಿಲ್ಲ, ಒಬ್ಬರ ಹೆಸರು ಹೇಳಿದ್ರೆ ಒಬ್ರು ಕೋಪ ಬರ್ತದೆ, ಒಬ್ಬರ ಹೆಸರು ಬಿಡೋದು ಬೇಡ, ಹೇಳೋದು ಬೇಡ. ಹಂಗಾಗಿ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಸೇರಿಸಿ ಸ್ವಾಗತವನ್ನ ಕರೀತಾ ಇದ್ದೀವಿ. ಬಂದ್ರೆ ಬಹಳ ಮುಖ್ಯವಾಗಿ ಈ ಹೋರಾಟ ಯಶಸ್ವಿ ಆಗಬೇಕು ಅಂದ್ರೆ ಈ ಉದ್ದಿಮೆಯಲ್ಲಿ ತೊಡಗಿರುವಂತ ತಾವು ಏನು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಬಹಳ ಮುಖ್ಯವಾಗಿ ಮೀಡಿಯಾ ಗಮನಿಸಬೇಕು. ತಾಲೂಕು ಆಡಳಿತ, ಜಿಲ್ಲಾಡಳಿತ, ಸರ್ಕಾರ ಗಮನಿಸಬೇಕು. ಈ ಉದ್ದಿಮೆ ಇವತ್ತು ಬಂದ್ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಗೊತ್ತಾಗ್ಲಿ, ಭಾನುವಾರ ಸೋಮವಾರ ಬಿಟ್ರೆ ದೊಡ್ಡಬಳ್ಳಾಪುರದಲ್ಲಿ ಸೌಂಡ್ ನಿಲ್ಲಲ್ಲ. ಎಂತದ್ದೇ ಹಬ್ಬ ಹರಿದಿನಗಳು ಬಿಟ್ರೆ ದೊಡ್ಡಬಳ್ಳಾಪುರದಲ್ಲಿ ಮಕ್ಕಳ ಸೌಂಡ್ ನಿಲ್ಲಲ್ಲ. ಅಂತದ್ದು ಇವತ್ತು ಮಕ್ಕಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ನಿಲ್ಲಿಸಿ ನಾವಿಲ್ಲಿ ಬಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾವೇನ್ ಸರ್ಕಾರವನ್ನ ಹಕ್ಕೊತ್ತಾಯಗಳು ಅಂತ ಹೇಳಿದವಲ್ಲ, ಆ ಹಕ್ಕೊತ್ತಾಯಗಳನ್ನು ಮಂಡಿಸ್ಲಿಕ್ಕೆ ನಾವಿವತ್ತಿಲ್ಲಿ ಸೇರಿದ್ದೀವಿ. ಬಂಧುಗಳೇ, ಬಹಳ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಜವಳಿ ಮಂತ್ರಿ ಇಲ್ಲಿ ಬರಬೇಕು. ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಜವಳಿ ಮಂತ್ರಿ ಕೆಲಸ ಏನು? ಈ ರಾಜ್ಯದ ಜವಳಿ ಮಂತ್ರಿಗಳು ಎಲ್ಲಿ ನೇಯ್ಗೆ ಉದ್ಯಮ ಇದೆ, ಎಲ್ಲಿ ಕೈಮಗ್ಗ ನೇಕಾರಿದ್ದಾರೆ, ಎಲ್ಲಿ ಪವರ್ಲೂಮ್ ನೇಕಾರಿದ್ದಾರೆ, ಎಲ್ಲಿ ಉದ್ದಿಮೆ ಇದೆ, ಯಾರಿಗೆ ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನ್ ಪರಿಹಾರವನ್ನು ಹುಡುಕಬೇಕು, ಅದೇ ಅವ್ರ ಕೆಲಸ. ಜವಳಿ ಇಲಾಖೆ ಮಂತ್ರಿ ಕೆಲಸ ಅದೇ, ಆ ಇಲಾಖೆ ಕೆಲಸ ಅದೇ. ಅವರು ಇಲ್ಲಿ ಬರಬೇಕು ಅನ್ನೋದು ತಪ್ಪ? ಅವ್ರು ಇಲ್ಲಿ ಬರಬೇಕು ಅಂತ ನಾವು ಕರೀತಾ ಇರೋದು ತಪ್ಪ? ಬರ್ಬೇಕವ್ರು. ಬರೋ ತನಕ ನಾವ್ ಇಲ್ಲಿಂದ ಎದ್ದೋಗಲ್ಲ. ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇರುವಂತದ್ದು. ಆಮೇಲೆ ಜವಳಿ ಇಲಾಖೆಯ ಉನ್ನತ ಅಧಿಕಾರಿಗಳು, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರು ನಾನು ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ ಕೂಡ. ಆದ್ರೆ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಈ ಹೋರಾಟದ ಸ್ಥಳಕ್ಕೆ ಬರಬೇಕು. ಕರಿಬೇಕಾ ಬೇಡವಾ? ಅವ್ರು ಇಲ್ಲಿ ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ತನಕ ನಾವ್ ಇಲ್ಲಿಂದ ಎದ್ದೋಗೋದಿಲ್ಲ. ಎದ್ದೋಗ್ತೀವಿ ನಾವು? ಯಾರು ಎದ್ದೋಗೋದಿಲ್ಲ. ಎಲ್ಲರೂ ಸಹ ನಾವ್ ಇಲ್ಲೇ ಇರ್ತೀವಿ. ಜೊತೆಗೆ ಇವತ್ತು ನಮ್ಮ ರಾಜಕೀಯ ಪಕ್ಷಗಳ ಮುಖಂಡರು ಎಲ್ಲ ಪಕ್ಷ ಭೇದವನ್ನು ಮರೆತು ನೇಕಾರರನ್ನು ಉಳಿಸ್ತೀವಿ. ನಾವು ನೇಕಾರರಿಗೆ ಇವತ್ತು ಸಮಸ್ಯೆ ಬಂದಿದೆ, ಅವ್ರ ಜೊತೆ ನಾವು ನಿಂತ್ಕೊಳ್ತೀವಿ. ಅವ್ರ ಕಷ್ಟ ಬಂದ್ರೆ ನಾವು ಸುಮ್ಮನೆ ಇರಕ್ಕಾಗಲ್ಲ ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ದಾರೆ. ಅವರು ಸಹ ಈ ಹೋರಾಟ ಮುಗಿಯೋ ತನಕ ನಮ್ಮ ಜೊತೆ ನಿಲ್ಲಬೇಕು, ಕೂತ್ಕೋಬೇಕು. ಈ ಹೋರಾಟದ ಯಶಸ್ಸಿಗೆ ಕಾರಣೀಭೂತರಾಗಬೇಕು. ಬಂಧುಗಳೇ, ಇವತ್ತು ನಾವು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಎಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಪ್ಪ ನಾವು ಅಂತಂದ್ರೆ, ಕಳೆದ ಒಂದು ವರ್ಷದಿಂದ ನಮ್ಮ ಉದ್ದಿಮೆಗೆ ಸಮಸ್ಯೆ ಸೂರತ್ ಸೀರೆ ಇವತ್ತು ಬಂದಿದೆ. ಆದ್ರೆ GST ಬಂದಾಗ, ನೋಟ್ ಬ್ಯಾನ್ ಆದಾಗ, ಕೋವಿಡ್-19 ಬಂದಾಗ ಅರ್ಧ ನಾವು ಸ್ವರ್ಗೋಗಿದ್ದೀವಿ. ನಮ್ಮ ಉದ್ದಿಮೆ ಅರ್ಧ ಸ್ವರ್ಗೋಯ್ತು. ಈಗ ಇರುವಂತ ಅರ್ಧಂಬರ್ಧ ಜೀವನೂ ಸಹ ತೆಗಿಬೇಕು ಅಂತೇಳಿ ಗುಜರಾತಿನ ಸೂರತ್ ನಲ್ಲಿ ತಯಾರಾಗುವಂತ ಬಟ್ಟೆ ಏನಿದೆ, ಸೀರೆ ಏನಿದೆ, ಆ ಸೀರೆ ದೊಡ್ಡಬಳ್ಳಾಪುರಕ್ಕೆ ಬಂದು ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ. ಯಾವ ಮಟ್ಟಕ್ಕೆ ಆಕ್ರಮಿಸಿಕೊಂಡಿದೆ ಅಂತಂದ್ರೆ, ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆ ಬೇಕಾಗಿಲ್ಲ ನಮಗೆ. ಸೂರತ್ನಲ್ಲಿ ತಯಾರಾದಂತ ಬಟ್ಟೆ, ಆಧುನಿಕ ಮಕ್ಕಳಲ್ಲಿ ತಯಾರಾದಂತ ಬಟ್ಟೆ ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ. ಆಕ್ರಮಿಸಿಕೊಂಡು ನಮ್ಮ ದೊಡ್ಡಬಳ್ಳಾಪುರದ ನೇಕಾರ ಉತ್ಪಾದನೆ ಮಾಡುವಂತ ಬಟ್ಟೆಯನ್ನು ಕೇಳೋರಿಲ್ಲ, ಅದಕ್ಕೆ ಬೇಡಿಕೆ ಇಲ್ಲ. ಅವರು ಅರ್ಧಕ್ಕರ್ಧ ₹1 ಅಂದ್ರೆ 50 ಪೈಸಕ್ಕೆ ಮಾರಾಟ ಮಾಡ್ತಾರವರು, ₹1000 ಅಂದ್ರೆ ₹500 ಮಾರಾಟ ಮಾಡ್ತಾರವರು, ₹2000 ಅಂದ್ರೆ ₹1000 ಮಾರಾಟ ಮಾಡ್ತಾರೆ. ಒಂದೊಂದು ವೆರೈಟಿ ಒಂದೊಂದು ಬೆಲೆಗೆ ಹೋಗ್ತದೆ. ಅಂದ್ರೆ ಅರ್ಧಕ್ಕರ್ಧ ಬೆಲೆಗೆ ಅವರು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಸೀರೆ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಸೂರತ್ ಸೀರೆ ಸಿಗ್ತಾ ಇದೆ ಸಾಕು ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆಗೆ ಬೆಲೆ ಇಲ್ಲ, ಬೇಡಿಕೆ ಇಲ್ಲ. ಕಳೆದ 1 ವರ್ಷದಿಂದ ಆಗ್ಲೇ ನಾವು ಹೇಳಿರೋ ಪ್ರಕಾರ ನೇಕಾರರು ತುಂಬಾ ಸ್ವಾಭಿಮಾನಿಗಳು. ಎಷ್ಟೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಬಂದ್ರು ಅವರು ತಪ್ಪಿಸಬೇಡಿ,
ಮನೆಯಲ್ಲೇ ಚಿಲಕ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಧೈರ್ಯ ಇಲ್ಲದೆ ಇರುವಂತವ್ರು. ಧೈರ್ಯ ಕೆಡಬಾರ್ದು ಅಂತ ಹೇಳ್ಬೇಕು. ಇದು ನೀವು ತಯಾರು ಮಾಡ್ಕೊಂಡಿರುವಂತ, ನೀವು ಸೃಷ್ಟಿ ಮಾಡ್ಕೊಂಡಿರುವಂತ ಸಮಸ್ಯೆ ಅಲ್ಲ ಇದು. ಇದು ಸರ್ಕಾರದ ಸಮಸ್ಯೆ. ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರೋದು ಸರ್ಕಾರ. ಆ ಸರ್ಕಾರದ ಮುಂದಾಳತ್ವದಲ್ಲಿ ಈ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು. ಆ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೂರತ್ ಸೀರೆಯನ್ನು ಕೊಡಬಾರ್ದು ಅಂತೇಳಿ ನಾವು ತಡೀತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಕೆಲವರು ಮಾತಾಡ್ತಾರೆ ಸೂರತ್ ಸೀರೆ ಅಲ್ಲಪ್ಪ, ಅಮೆರಿಕಾದಲ್ಲಿ ನೇಯುವಂತ ಸೀರೆಯನ್ನು ತಂದಿಲ್ಲಿ ಮಾರ್ಬೋದು ನಾವು. ಜಗತ್ತಿನಲ್ಲಿ ಎಲ್ಲೇ ಉತ್ಪಾದನೆ ಆಗುವಂತ ವಸ್ತುಗಳು, ಅದು ಬಟ್ಟೆ ಆಗ್ಬೋದು, ಆಹಾರ ಪದಾರ್ಥಗಳಾಗ್ಬೋದು, ಯಾವುದಾದ್ರೂ ಸರಿನೇ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ಬೋದು ಅಂತೇಳಿ ಮಾತಾಡ್ತಾರೆ. ಓಕೆ, ಆಯ್ತು. ಜಗತ್ತಿನ ಮುಕ್ತ ಮಾರುಕಟ್ಟೆ 1991ರಲ್ಲಿ ಜಾರಿಯಾದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಸಹ ಹೋರಾಟ ಮಾಡಿದ್ರು. ಯಾಕೆ ಗೊತ್ತಾ? ರೈತರು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತ ವಸ್ತುಗಳು ಬೇರೆ ದೇಶದಿಂದ ತಂದು ಅಗ್ಗದ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಭಾರತ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ಹೋರಾಟ ನಡೀಲಿಲ್ವ ದೇಶದಲ್ಲಿ? ನಡೀತಾ ನಡೀತು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಇವತ್ತು ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾದಂತ ದೇಶ ಅಂತ ನಾವು ಕರಿತೀವಿ. ಕೃಷಿಯ ನಂತರ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂತ ಯಾವ್ದಾದ್ರೂ ಒಂದು ಉದ್ದಿಮೆ ಇದ್ರೆ ಅದು ಜವಳಿ ಕ್ಷೇತ್ರ. ಅದು ಜವಳಿ ಕ್ಷೇತ್ರ ಮಾತ್ರನೇ ಇಡೀ ಭಾರತ ದೇಶದಲ್ಲಿ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದೆ. ಸರ್ಕಾರ ಇವತ್ತು ನಮ್ಮ ನೇಕಾರರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಇದೊಂದು ಪುಡಿ ಕೈಗಾರಿಕೆ, 4 ಮಕ್ಕಳು, 10 ಮಕ್ಕಳು, 20 ಮಕ್ಕಳು ಇರೋರು ಅವರು ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಸೀರೆಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿದೆ. ಏನು 5% ಅಂತಿದೆಯಲ್ಲ GST, ಎಷ್ಟು ಬಂದು ಸೇರ್ತಾ ಇದೆ ನಿಮ್ಮ ಖಜಾನೆ ಒಳಗಡೆ ಅಂತೇಳಿ ಲೆಕ್ಕ ಹಾಕೊಳ್ಳಿ. ಇಡೀ ದೇಶದ ನೇಕಾರರು ನೇಯ್ಗೆ ಉದ್ದಿಮೆ ಮೂಲಕ ಎಷ್ಟು GST ಮೂಲಕ ನಿಮ್ಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ತಂದು ನಿಮ್ಗೆ ಕೊಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಇವತ್ತು ನಾವು ಕಷ್ಟದಲ್ಲಿದ್ದೀವಿ, ನೀವು ನಮ್ಮ ಆಶ್ರಯ ಬರಬೇಕು ಅಂತೇಳಿ. ಬಂಧುಗಳೇ, ಅಷ್ಟು ಮಾತ್ರ ಅಲ್ಲ, ಇವತ್ತು ಸೂರತ್ ಸೀರೆ ನಿಲ್ಲಲೇಬೇಕು. ಕಾನೂನು ಏನಾದ್ರೂ ಹೇಳಿ, ಆದ್ರೆ ಜನ ಇಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಅವರ ಬದುಕು ಬೀದಿ ಬರ್ತಾ ಇದೆ. ಅವರು ಇನ್ನೇನು ಕೆಲವೇ ಹತ್ತಿರದಲ್ಲಿದ್ದಾರೆ ಅಂತ ಒಂದು ಕೆಟ್ಟ ಮಾತುಗಳನ್ನ ಮಾತಾಡ್ತಾರೆ. ಇವತ್ತು ನಡೀತಾ ಇರುವಂತ ಹೋರಾಟ ದೇಶ ಪ್ರೇಮಿ ಹೋರಾಟ. ಒಂದು ಕಣ್ಣು ಭಾರತ ಮಾತೆಯ, ಒಂದು ಕಣ್ಣು ರೈತ ಆದ್ರೆ ಇನ್ನೊಂದು ಕಣ್ಣು ನೇತಾರ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಸರ್ಕಾರಗಳನ್ನ ಒಪ್ಪಲ್ಲ ಅಂತೇಳಿ ಈ ಸಭೆ ಮೂಲಕ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಬಂಧುಗಳೇ, ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ನಾವ್ ಎತ್ತಿರುವಂತ ಬೇಡಿಕೆಗಳು, ಈ ಉದ್ದಿಮೆ ಉಳಿಸಬೇಕು ಅಂತ ಎತ್ತಿರುವಂತ ಬೇಡಿಕೆಗಳು, ಅವ್ರ ಪರ ಇವ್ರ ಪರ ಅಲ್ಲ, ಯಾರು ತಪ್ಪು ತಿಳ್ಕೋಬಾರ್ದು. ಎಲ್ಲರೂ ಸಹ ಕೈ ಜೋಡಿಸ್ಬೇಕು. ಇದು ಆರಂಭ, ಈ ಹೋರಾಟ ಆರಂಭ ಆಗಿದೆ. ನಾಳೆ ಒಂದು ಹೋರಾಟ, ನಾಡತ್ತೊಂದು ಹೋರಾಟ, ಮುಂದಿನ ತಿಂಗಳು ಇನ್ನೊಂದು ಹೋರಾಟ. ನಾವು ಅಂತಿಮ ಜಯ ಸಿಗೋ ತನಕ ಈ ಹೋರಾಟ ನಿಲ್ಲೋದಿಲ್ಲ. ಹಂತದ ಹೋರಾಟಗಳು ಮಾಡ್ತೀವಿ, ಹೋರಾಟ ನಿಲ್ಲಲ್ಲ. ಏನೋ ಇವತ್ತು ಬಂದ್ಬಿಟ್ಟವ್ರೆ, ಏನೋ ಸ್ವಲ್ಪ ಮಧ್ಯಾಹ್ನ 1 ಗಂಟೆನ ಇದ್ದುಬಿಟ್ಟು ಹೋಗ್ಬಿಡ್ತಾರೆ ಅಂತ ಏನಾದ್ರೂ ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನಾವು ಹಿಂದೆ ಹೋಗೋರಲ್ಲ, ಮುಂದೆ ಎತ್ತಿರುವಂತ ಹೆಜ್ಜೆ ಯಾವತ್ತು ಹಿಂದಟ್ಟು ಬರಲ್ಲ. ನೇಕಾರ ಒಂದಾದ್ರೆ ಏನಾಗುತ್ತೆ ಅಂತೇಳಿ ಇತಿಹಾಸ ತೋರಿಸ್ಪಟ್ಟಿದೆ. ಈಗಲೂ ಅದನ್ನು ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ನಾವು ಈ ಸಭೆಯ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಸರ್ಕಾರದ ಉನ್ನತ ಅಧಿಕಾರಿಗಳು, ಸಚಿವರು, ಉಸ್ತುವಾರಿ ಸಚಿವರು ಬರಲೇಬೇಕು. ಬರೋ ತನಕ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ. ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೀವಿ, ಅವರು ಇಲ್ಲಿಗೆ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕು. ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ್ವಿ ಅನ್ನೋ ತನಕ ನಾವು ಇಲ್ಲಿಂದ ಎತ್ತೋಗಲ್ಲ. ಇಲ್ಲಿ ಇನ್ನು ಒಬ್ಬರ ಮಾತಾಡೋ ತನಕ ನಾವಿಲ್ಲಿ ಕೂತ್ಕೊಂತೀವಿ. ಆನಂತರ ತಾಲೂಕು ಕಚೇರಿ ಮುಂದೆ ಬಂದು ಹಗಲು ರಾತ್ರಿ ಅನಿರ್ದಿಷ್ಟ ಧರಣ ಕುತ್ಕೊಳ್ಳೋದಕ್ಕೆ ತಯಾರಾಗಿ ಬಂದಿದ್ದೇವೆ. ನಮ್ಮ ಕಾರ್ಯಕರ್ತರು ಈಗ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತ ಪಾತ್ರೆ, ಪಗಡೆ, ಸಾಮಾನುಗಳೆಲ್ಲ ತಂದಿಟ್ಟಿದ್ದಾರೆ. ನಾವು ಇಲ್ಲೇ ಅಡಿಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ